ಹರೇ ಕೃಷ್ಣ. ಹೀಗೆ ಕೃಷ್ಣ ಮುಂದುವರಿಸುತ್ತಾ, ಬದುಕಿನ ವಿವಿಧ ಅಗತ್ಯತೆಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವರು. ಆದರೆ ಈ ವರವನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಜವಾಗಿಯೂ ಕಳ್ಳನೇ. ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಪ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಭಗವಂತನ ಭಕ್ತರಿಗೆ ಸಂತರು ಎಂದು ಹೆಸರು. ಸದಾ ದೇವೋತ್ತಮ ಪರಮಪುರುಷ ಗೋವಿಂದ ಮುಕುಂದ ಕೃಷ್ಣನೊಂದಿಗೆ ಪ್ರೇಮ ಭಾವದಲ್ಲಿರುವ ಸಂತರು ಪುರುಷೋತ್ತಮನಿಗೆ ಸಮರ್ಪಣೆ ಮಾಡದೆ ಏನನ್ನು ಸ್ವೀಕರಿಸಲಾರರು. ಎಲ್ಲ ಜೀವಂತ ದೇಹಗಳು ಆಹಾರ ಧಾನ್ಯಗಳಿಂದ ಬದುಕುತ್ತಾರೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವನ ಜೀವನದಲ್ಲಿ ಅನುಸರಿಸೋಲ್ವೋ ಅವರದು ನಿಶ್ಚಯವಾಗಿ ಪಾಪವನ್ನೇ ತುಂಬಿದ ಬದುಕಾಗಿರುತ್ತೆ. ಇಂದ್ರಿಯಗಳ ತೃಪ್ತಿಗಾಗಿ ಬದುಕುವ ಇಂಥ ಮನುಷ್ಯರ ಬದುಕು ವ್ಯರ್ಥ. ಶುಭರಾತ್ರಿ. ಮತ್ತೆ ನಾಳೆ ಸಿಗೋಣ.